ಚಿಕ್ಕಬಳ್ಳಾಪುರದಾದ್ಯಂತ ಜಾತ್ರಾ ಸಂಭ್ರಮ. ರಾಜಬೀದಿಗಳಲ್ಲಿ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ, ತಂಬಿಟ್ಟಿನ ಆರತಿಯೊಂದಿಗೆ ಭಕ್ತಿಭಾವ ಮೆರೆದ ಮಹಿಳೆಯರು. ನಿಲ್ಲದ ಕಳ್ಳರ ಅಟ್ಟಹಾಸ, ಮತ್ತೆ ಸರಣಿ ಕಳ್ಳತನಕ್ಕೆ ಯತ್ನ, ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ಶಾಸಕ ಸುಬ್ಬಾರೆಡ್ಡಿಗೆ ತಪ್ಪಿದ ಸಚಿವ ಸ್ಥಾನ, ಭುಗಿಲೆದ್ದ ಆಕ್ರೋಶ, ಸಾಮೂಹಿಕ ರಾಜೀನಾಮೆ ಎಚ್ಚರಿಕೆ ಕೊಟ್ಟ ಬೆಂಬಲಿಗರು. ತಲೆಯನ್ನು ಜಜ್ಜಿ ಬರ್ಬರ ಕೊಲೆ ಪ್ರಕರಣ, ಕ್ಷಿಪ್ರಗತಿಯಲ್ಲಿ ಪೊಲೀಸರ ಕಾರ್ಯಾಚರಣೆ, ಆರೋಪಿಯನ್ನು ಜೈಲಿಗಟ್ಟಿದ ಪೊಲೀಸರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಆಷಾಢ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಜಾತ್ರಾ ಸಂಭ್ರಮ ಮನೆ ಮಾಡಿದೆ. ನಗರದ ರಾಜಬೀದಿಗಳಲ್ಲಿ ಗ್ರಾಮ ದೇವತೆಗಳಿಗೆ ತಂಬಿಟ್ಟಿನ ಆರತಿಯೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿಭಾವ ಮೆರೆದಿದ್ದು, ನಗರದಾದ್ಯಂತ ರಸ್ತೆಗಳೆಲ್ಲ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿವೆ. ಆಷಾಢ ಮಾಸದಲ್ಲಿ ಎಲ್ಲೆಡೆ ಜಾತ್ರಾ ಸಂಭ್ರಮ ಬಲುಜೋರಾಗಿರುತ್ತದೆ. ಎಲ್ಲೆಡೆ ಗ್ರಾಮ ದೇವತೆಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಸಂಭ್ರಮಿಸುತ್ತಾರೆ. ಇನ್ನು ದೇವತೆಗಳು ಶಾಂತ ಸ್ವರೂಪ ತಾಳಿ ಉತ್ತಮ ಮಳೆ ಬೆಳೆಯಾಗಲೆಂದು ತಂಬಿಟ್ಟಿನ ಆರತಿ ಬೆಳಗಿ ಆರಾಧಿಸುತ್ತಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಜಾತ್ರೆಯ ಸಂಭ್ರಮ ಕಳೆಗಟ್ಟಿದ್ದು, ಎಲ್ಲೆಡೆ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿತ್ತು. ನಗರದ ಎಂಜಿ ರಸ್ತೆಯಲ್ಲಿ ಶ್ರೀ ಅಣ್ಣಮ್ಮ ದೇವಿಯ ಪ್ರತಿಷ್ಠಾಪನೆ ನೆರವೇರಿಸಿ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಶೇಷ ಪೂಜಾ ಪುನಸ್ಕಾರಗಳನ್ನು ವಿಜೃಂಭಣೆಯಿಂದ ನಡೆಸಲಾಯಿತು. ಸ್ವರ್ಣ ಕವಚದೊಂದಿಗೆ ವೈಭವೋಪೇತವಾಗಿ ಅಲಂಕರಿಸಲಾದ ಶ್ರೀ ಅಣ್ಣಮ್ಮ ತಾಯಿಯ ದಿವ್ಯ ರೂಪ ಭಕ್ತರ ಮನಸೂರೆಗೊಂಡಿತು. ಮಹಿಳೆಯರು ತಂಬಿಟ್ಟಿನ ಆರತಿ ಬೆಳಗಿ ತಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡರು. ಅಣ್ಣಮ್ಮ, ಗಂಗಮ್ಮ ಹಾಗೂ ಸಪ್ಪಲಮ್ಮ ದೇವಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಬಿರಿಯಾನಿ ವಿತರಿಸಲಾಯಿತು. ಅವರು ಶೂಟ್ ಮಾಡಿ ಅನು ಅಂತ ಅಂದ್ಬಿಟ್ಟು ನಾವು ದೊಡ್ಡಬಳ್ಳಾಪುರದವರು. ಇಲ್ಲಿಗೆ ಅಂತಂದರೆ ನನ್ನ ತಂಗಿ ಮದುವೆ ಮಾಡಿಕೊಟ್ಟಿರೋದು ಇಲ್ಲಿಗೇನೆ. ಆವಾಗಿಂದನೂ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಆವಾಗಿಂದನೂ ನಾವು ಬರ್ತಾ ಇದ್ದೀವಿ. ಯಾವ ರೀತಿ ಆಚರಣೆ ಮಾಡ್ತಾರೆ? ತುಂಬ ಚೆನ್ನಾಗಿ ಮಾಡ್ತಾರೆ. ಅದೇ ಅಮ್ಮನಲ್ಲಿ ಸತ್ಯ ಇದೆಯಲ್ವಾ, ಹಾಗಾಗಿ ವರ್ಷ ವರ್ಷ ನಾವು ಇಲ್ಲಿಗೆ ಬರ್ತೀರಿ. ಮಡ್ಲಕ್ಕಿ ಎಲ್ಲ ಕಟ್ಕೊಂಡು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ.
ಯಾವ ವರ್ಷ ಯಾವ್ಯಾವ ದೇವರುಗಳನ್ನ ಕೂರಿಸ್ತಾರೆ? ಅಮ್ಮ ಮಾಮೂಲಿ ಗಂಗಮ್ಮ, ಸಪ್ಲಮ್ಮ ಮತ್ತು ಅಣ್ಣಮ್ಮನ ವರ್ಷ ಕರೆಸ್ತಾರೆ. ವರ್ಷನೂ ಒಂದೊಂದು ಥರ ಇದು ಡೆಕೋರೇಷನ್ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಪ್ರತಿ ವರ್ಷ ಕೂಡ ಈ ವರ್ಷ ಯಾವ ರೀತಿ ವಿಭಿನ್ನವಾಗಿದೆ? ಈ ಸರಿ ಅಂತಂದರೆ ಡೆಕೋರೇಷನಲ್ಲಿ ವಿಭಿನ್ನವಾಗಿದೆ ಮತ್ತು ಅಮ್ಮ ಕೂತ್ಕೊಂಡಿರೋ ರೀತಿ ಚೆನ್ನಾಗಿದೆ. ಈ ಸರಿ ನನಗೆ ಎಸ್ಪೆಷಲಿ ಅದು ಇಷ್ಟ ಆಯಿತು. ಜಾತ್ರೆಯ ಅಂಗವಾಗಿ ನಿರ್ಮಿಸಲಾದ ಆಕರ್ಷಕ ಸ್ವಾಗತ ಕಮಾನುಗಳು ಸಾರ್ವಜನಿಕರ ಗಮನ ಸೆಳೆದವು. ಇದೇ ವೇಳೆ ನಗರದ ಕೆಇಬಿ ಪ್ರದೇಶದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಶ್ರೀ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಶ್ರೀ ರಾಜರಾಜೇಶ್ವರಿ ಅಲಂಕಾರದಲ್ಲಿ ದರ್ಶನ ನೀಡಿದ ಚಾಮುಂಡೇಶ್ವರಿ ದೇವಿಯನ್ನು ಕಂಡು ಭಕ್ತರು ಪುನೀತರಾದರು. ಶ್ರೀ ಚಾಮುಂಡೇಶ್ವರಿ ದೇವಿ ಜನ್ಮದಿನೋತ್ಸವದ ಪ್ರಯುಕ್ತ ಆಷಾಢ ಬಹುಳ ಷಷ್ಠಿ ಅಥವಾ ಸಪ್ತಮಿ ದಿವಸ ಬರುತ್ತೆ. ಹಾಗಾಗಿ ಜನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿ ತನಕ ಜನ ಸಮೂಹ ಬರ್ತಾ ಇರ್ತಾರೆ. ಇವತ್ತು ರಾಜರಾಜೇಶ್ವರಿ ಅಲಂಕಾರ ಮಾಡಿದ್ದಾರೆ. ಒಳ್ಳೆ ಸಮೃದ್ಧಿ ಉಂಟು ಮಾಡಲಿ ಅಂತ ದೇವಿನ ಪ್ರಾರ್ಥನೆ ಮಾಡಿಕೊಂಡು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಪುರುಷೋಕ್ತ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಆಗಿ ಜನ ಭಕ್ತಾದಿಗಳು ಬಂದು ಸಹಕರಿಸಿದ್ದಾರೆ. ಇದೇ ಥರ ವರ್ಷವೂ ಇನ್ನೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ತಾರೆ. ಎಲ್ಲ ಭಕ್ತಾದಿಗಳಿಗೂ ಆ ದೇವಿ ಕೃಪೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀವಿ. ಚಾಮುಂಡೇಶ್ವರಿ ನಮಃ. ಈ ಒಂದು ಚಿಕ್ಕಬಳ್ಳಾಪುರ ಬೆಸ್ಕಾಂ ವಿಭಾಗೀಯ ಕಚೇರಿ ಆವರಣದಲ್ಲಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಇವತ್ತು ಚಾಮುಂಡೇಶ್ವರಿ ತಾಯಿಯ ಹುಟ್ಟುಹಬ್ಬ ಒಂದು ಆಷಾಢ ಪ್ರಯುಕ್ತ ಇವತ್ತು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಹಸ್ರಾರು ಚಿಕ್ಕಬಳ್ಳಾಪುರದ ಜನರು ಸಹ ಸಹಕರಿಸಿ ಪ್ರತಿ ವರ್ಷವನ್ನು ಸಹ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ಆಗಮಿಸಿದ ಭಕ್ತರಿಗೆ ತೀರ್ಥ ಹಾಗೂ ಪ್ರಸಾದ ವಿತರಣೆ ಮಾಡಲಾಯಿತು. ನಗರದ ಬಲಮುರಿ ಸರ್ಕಲ್ ಬಳಿ ಶ್ರೀ ಸರ್ಕಲ್ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಮಾರಮ್ಮ ದೇವಿಯೊಂದಿಗೆ ಗಂಗಮ್ಮ, ಸಪ್ಲಮ್ಮ ಹಾಗೂ ಮುತ್ಯಾಲಮ್ಮ ದೇವಿಯವರಿಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಗರದ ವಿವಿಧ ರಸ್ತೆಗಳಲ್ಲಿ ಜಾತ್ರೆಯ ಸಂಭ್ರಮ ಮೇಳೈಸಿದ್ದು ಮಹಿಳೆಯರು ದೇವಿಯರಿಗೆ ತಂಬಿಟ್ಟಿನ ಆರತಿ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯರ ಆಶೀರ್ವಾದ ಪಡೆದು ಜಾತ್ರಾ ಸಂಭ್ರಮದಲ್ಲಿ ಮಿಂದೆದ್ರು.
ಸರ್ಕಲ್ ಮಾರಮ್ಮ ಸೇವಾ ಸಮಿತಿ BB ರಸ್ತೆ ಚಿಕ್ಕಬಳ್ಳಾಪುರ ಈ ಬಾರಿ ನಾವು ಜಾತ್ರೆ ಆಚರಿಸ್ತಾ ಇಲ್ಲ, ಬರೀ ಪೂಜಾ ಕಾರ್ಯಕ್ರಮ ಅಂತ ಏರ್ಪಡಿಸಿದ್ದೀವಿ. ಸರಳವಾಗಿ ಈ ಬಾರಿ ಪೂಜಾ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೀವಿ. ಕಾರಣಾಂತರಗಳಿಂದ ನಮ್ಮ ಜೊತೆಲಿರುವಂಥ 3-4 ಜನ ಎಕ್ಸ್ಪೈರ್ಡ್ ಆದರು. ಯಾವುದೇ ರೀತಿ ಹಿಂದೆ ನಮ್ಮ ಜೊತೆಲಿ ಕೆಲಸ ಮಾಡುವಂಥ ಎಕ್ಸ್ಪೈರ್ಡ್ ಆ ವರ್ಷ ನಾವು ಜಾತ್ರೆ ಮಹೋತ್ಸವ ಮಾಡಲ್ಲ. ಆದ್ದರಿಂದ 27ಕ್ಕೆ ಮುಂದಿನ ವರ್ಷ ಅದ್ಭುತವಾಗಿ ಜಾತ್ರೆ ಮಹೋತ್ಸವ ಮಾಡ್ತೀವಿ. ಈ ಬಾರಿ ಸರಳವಾಗಿ ಸರ್ಕಲ್ ಮಾರಿಯಮ್ಮ, ಗಂಗಮ್ಮ, ಸಪ್ಲಮ್ಮ, ಮುತ್ಯಾಲಮ್ಮ, ಪಟಾಲಮ್ಮ ಇವರ ದೇವರುಗಳ ಕುದುರಿಸಿ 5 ದಿನಗಳ ಕಾಲ ವಿಶೇಷವಾದ ಪೂಜೆ ಮಾಡಿಸಿ ಪ್ರಸಾದ ನಮಗೆ ಪ್ರತಿದಿನ ಇರ್ತದೆ. ಶುಕ್ರವಾರ 7-8 ಮಧ್ಯಾಹ್ನ 3 ಗಂಟೆಗೆ ಸುಮಂಗಳಿಗೆ ಅರ್ಶನಾಮ ಕಾರ್ಯಕ್ರಮ. ನಮ್ಮ ಸರ್ಕಲ್ ಮಾರಮ್ಮ ಸೇವಾ ಸಮಿತಿ ಜಾತ್ರೆಯಲ್ಲಿ ಏನಪ್ಪ ಅಂದರೆ ವಿಶೇಷ ಸುಮಂಗ ನಮ್ಮ ಮನೆಯಲ್ಲಿ ಯಾವ ರೀತಿ ಹೆಣ್ಮಕ್ಳಿಗೆ ಅರ್ಶನಾಮ ಕೊಡ್ತೀವಿ ಆ ರೀತಿ ಒಂದು ಬ್ಲೌಸು, ತೆಂಗಿನಕಾಯಿ, ಫ್ರೂಟ್ಸು, ಬೆಳೆ, ಎಲೆ ಅಡಿಕೆ ಎಲ್ಲ ಕೊಟ್ಟು ಆ ತಾಯಂದ್ರ ಆಶೀರ್ವಾದ ಮಾಡಲಿ ಅಂತ ಎಲ್ಲ ಸುಮಂಗಲಿಗೂ ಕೊಡ್ತೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಮಂಗ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು. ಮುಂದಿನ ವರ್ಷ ವೈಭವವಾದ ಜಾತ್ರೆ ಮಹೋತ್ಸವ ಸರ್ಕಲ್ ಮಾರಿಯಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಜ್ಯ ಬೀದಿ ವೈಭವದ ಮೆರವಣಿಗೆ ಮಾಡ್ತೀವಿ. ಚಿಕ್ಕಬಳ್ಳಾಪುರದ ಜನತೆಗೆ ಮಳೆ ಬೆಳೆ ಬಂದು ಸಮೃದ್ಧಿಯಾಗಿಕ್ಕಿ ದೇವರು ಕಾಪಾಡಲಿ ಎಂದು 5 ತಾಯಂದಿರನ್ನು ಬೇಡಿಸ್ತೇವೆ. 8 ವರ್ಷದಿಂದನೂ ನಾವು ಇಲ್ಲಿ ಆಷಾಢ ಇದಕ್ಕೆ ಎಳ್ದೇವ್ರವಳ ಶಕ್ತಿ ಅಂತೇಳಿ ಬಂದು ಅರ್ಕೆ ಮಾಡ್ಕೊಂಡು ಹೋಗಿ ನಮ್ಮ ಆಸೆಗಳೆಲ್ಲ ಈಡೇರಿದೆ. ಆದ್ದರಿಂದ ಪ್ರತಿ ವರ್ಷವೂ ಬಂದು ಬೆಲ್ದಾರತಿ ಮಾಡ್ಕೊಂಡು ಹೋಗೋಕ್ಕೆ ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ. ನಮಗೆ ದೇವರು ಸರ್ಕಲ್ ಮಾರಮ್ಮ ಅಂದರೆ ತುಂಬ ಭಕ್ತಿ ಜಾಸ್ತಿ, ಅದರಿಂದ ಅಲ್ಲಿಂದ ಬಂದಿದ್ದೀವಿ. ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ಎಲ್ಲ ಸುಮಂಗಳಿಯರಿಗೆ ಅರ್ಶಿನ ಕುಂಕುಮ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ನಮ್ಮ ಚಿಕ್ಕಪ್ಪನವರಾದಂತಹ ಹರೀಶ್ನಾಥ್ ಅವರು ಈ ಕಾರ್ಯಕ್ರಮವನ್ನು ಇರುತ್ತಾರೆ. ಎಲ್ಲ ಭಕ್ತಾದಿಗಳು, ಎಲ್ಲ ಸುಮಂಗಳಿಯರು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರೆ ಕಾಲುವೆ ಬಳಿಯ ಗೊಳ್ಳು ಗ್ರಾಮದಲ್ಲಿ ಸುಮಾರು 5 ಶತಮಾನಗಳಿಗೂ ಹೆಚ್ಚು ಪುರಾತನವಾದ ಕಾಲದ ಸಪ್ಲಮ್ಮ, ನರಡಮ್ಮ, ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯಗಳಿಗೆ ಆಷಾಢ ಮಾಸದ 3ನೇ ಮಂಗಳವಾರ ಪ್ರಯುಕ್ತ ದೇವರುಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದವು. ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸ್ಥಳೀಯರು ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ದೇವಿಯ ದರ್ಶನಕ್ಕೆ ಭಕ್ತರು ಬರುವುದು ದೇವಿಯಲ್ಲಿನ ನಂಬಿಕೆಗೆ ಸಾಕ್ಷಿಯಾಗಿದೆ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಸಪ್ರಮ ದೇವಾಯ ನಮಃ. ಎಲ್ಲ ಭಗವತ್ ಭಕ್ತರಿಗೂ ಆಷಾಢ ಮಾಸದ 3ನೇ ಮಂಗಳವಾರದ ಶುಭಾಶಯಗಳು. ಆಷಾಢ ಮಾಸದಲ್ಲಿ ಎಲ್ಲ ಶಕ್ತಿ ದೇವತೆಗಳಿಗೆ ಜಾತ್ರೆ ಪೂಜೆಗಳು ವಿಜೃಂಭಣೆಯಿಂದ ನೆರವೇರುತ್ತೆ.
ಅದರಂತೆ ಶ್ರೀ ಸಪ್ಲಮ್ಮ ದೇವರ ದೇವಸ್ಥಾನ ಗೊಲ್ಚಿನಪ್ಪನಲ್ಲಿ ಇವಾಗ ನೀವು ನೋಡ್ತಾ ಇರೋದು ಅದು ಗಂಗರೆ ಕಾಲುವೆ ಸಪ್ಲಮ್ಮ ದೇವರ ದೇವಸ್ಥಾನ ಎಂದು ಪುರಾತನ ಕಾಲದಿಂದ ಪ್ರಸಿದ್ಧಿಯಾಗಿ ಉದ್ಭವ ದೇವರಾಗಿರುತ್ತೆ. ಹಿಂದಿನಿಂದಲೂ ಪ್ರಖ್ಯಾತಿಯಾಗಿ ರಾಜ ಮಹಾರಾಜರು ಪೂಜೆ ಮಾಡ್ಕೊಂಡು ಬಂದು ಈ ದೇವಿಯ ಮಹಾತ್ಮೆ ದೇಶಾಂತರ ಎಲ್ಲ ತಲುಪುತ್ತೆ. ಪಕ್ಕದ ಆಂಧ್ರ ಮೈಸೂರು ಭಾಗದಲ್ಲೂ ಕೂಡ ಅಲ್ಲಿಂದ ಕೂಡ ಇಲ್ಲಿ ಬಂದು ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇದು ಜೋಡಿದಾರ್ ಸುಬ್ರಾವ್ ಹಾಗೂ ಲಕ್ಷಮ್ಮ ರವರ ಅಧೀನಕ್ಕೆ ಒಳಪಟ್ಟಿರುತ್ತೆ ಖಾಸಗಿ ದೇವಾಲಯ. ಎಲ್ಲ ಭಕ್ತಾದಿಗಳು ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಒಟ್ನಲ್ಲಿ ಈ ಬಾರಿ ಆಷಾಢ ಮಾಸದ ಜಾತ್ರಾ ಸಂಭ್ರಮ ಚಿಕ್ಕಬಳ್ಳಾಪುರ ತಾಲೂಕು ಸೇರಿದಂತೆ ನಗರದಾದ್ಯಂತ ಸಾರ್ವಜನಿಕರು ಭಕ್ತಿ ಸಾಗರದಲ್ಲಿ ಮಿಂದೆದ್ದಿದ್ದಾರೆ. ತಂಬಿಟ್ಟಿನ ಆರತಿಗಳೊಂದಿಗೆ ಗ್ರಾಮ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಭಕ್ತಿಭಾವ ಮೆರೆದಿದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನಲ್ಲಿ ಕಳ್ಳರ ಅಟ್ಟಹಾಸ ನಿಂತಿಲ್ಲ. ಮತ್ತೆ 3 ಅಂಗಡಿಗಳ ಸರಣಿ ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ನಡೆದಿದ್ದು ಸಾರ್ವಜನಿಕರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜು ವೃತ್ತದ ಸಮೀಪದ ಮಸೀದಿ ಕಾಂಪ್ಲೆಕ್ಸ್ನಲ್ಲಿರುವ ಭಾರತಿ ಅಗ್ರಿಗೇಟ್ ಸೇರಿದಂತೆ 3 ಅಂಗಡಿಗಳನ್ನು ಕಳ್ಳರು ಗುರಿಯಾಗಿಸಿಕೊಂಡಿದ್ದಾರೆ. ಸುಮಾರು 3 ತಿಂಗಳ ಹಿಂದೆಯೂ ಇದೇ ಅಂಗಡಿಗಳಲ್ಲಿ ಕಳ್ಳತನಕ್ಕೆ ಯತ್ನ ನಡೆದಿದ್ದು ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ. ಇದೀಗ ಮತ್ತೊಮ್ಮೆ ನುಗ್ಗಿದ ಕಳ್ಳರು ಸುಮಾರು 5 ರಿಂದ 6 ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ. ಅಲ್ಲದೆ ಅಂಗಡಿಯೊಳಗೆ ಆಹಾರ ಪದಾರ್ಥಗಳನ್ನ ಸೇವಿಸಿ ತೆರಳಿರುವುದು ಮಾಲೀಕರ ಆತಂಕಕ್ಕೆ ಕಾರಣವಾಗಿದೆ. ಹಲೋ ಹೇಳಿ ಸರ್, ನಾವು ಮಹಬೂಬ್ ಬಾಷಾ ಅಂತ, ಗೌರಿಬಿದನೂರು ಟೌನು ಚರ್ಚ್ ಹತ್ರ ನಮ್ಮ ಮನೆ ಇರೋದು. ಇಲ್ಲಿ ನಮ್ಮದು ಭಾರತಿ ಅಗ್ರಿಟೆಕ್ ಅಂತ ಅಂಗಡಿ ಇದೆ ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲಿ. ಬಿಡಿ ಹೇಳಿ. ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲಿ ಶ್ರೀನಿವಾಸನಾಥ ದೇವಸ್ಥಾನ ಪಕ್ಕ ಕಾಂಪ್ಲೆಕ್ಸು. ಇಲ್ಲಿ 3 ತಿಂಗಳಿಂದೇನೋ ಕೆಲವು ಜನ ಕಳ್ಳರು ದುಷ್ಕರ್ಮಿಗಳು ಬಂದುಬಿಟ್ಟು ಈ ಡೋರುಗಳು ಬಾಗಿಲುಗಳೆಲ್ಲ ಎತ್ತಿದ್ರು. ಇದೇ ನಮ್ಮ ಕಾಂಪ್ಲೆಕ್ಸಲ್ಲಿ 2 ಅಂಗಡಿ ಮತ್ತು ಬಜಾರ್ ರೋಡಲ್ಲಿ 5-6 ಅಂಗಡಿಗಳು ಈ ಥರ ಮಾಡಿ ಹೋಗಿದ್ರು. ಆದರೆ ಆವತ್ತಿನ ದಿವಸ ಡೋರ್ ಎತ್ತಕ್ಕಾಗದೆ ಎಲ್ಲ ಲಾಕುಗಳೆಲ್ಲ ಹೊಡೆದಾಕಿ ಹೊರಟೋಗಿದ್ರು. ಆಮೇಲೆ ಇದು 3 ತಿಂಗಳಾದಮೇಲೆ ಇವತ್ತಿನ ದಿವಸ ಬಂದುಬಿಟ್ಟು ಲಾಕುಗಳೆಲ್ಲ ಹೊಡೆದಾಕಿ ಅರ್ಧ ಶೆಟ್ರ್ ಎತ್ತಿ ಒಳಗಡೆ ಕ್ಯಾಶಲ್ಲಿ ಒಂದು 4-5 ಸಾವಿರ 6 ಸಾವಿರದ ಒಳಗಡೆ 6 ಸಾವಿರದವರೆಗೂ ಅಮೌಂಟ್ ಇತ್ತು. ಅಮೌಂಟ್ ತೊಗೊಂಡು ಹೋಗಿದ್ದಾರೆ. ಇದ್ರ ಹಿಂದೇನು ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ 3 ತಿಂಗಳ ಹಿಂದೆ. ಆದ್ರೂ ಅದು ಯಾರು ಅಂತ ಪತ್ತೆ ಹಚ್ಚೋಕ್ಕಾಗಿಲ್ಲ. ಇವತ್ತಿನ ದಿವಸನೂ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತಿನ ದಿವಸನೂ ಪೊಲೀಸವ್ರಿಗೆ ಹೋಗಿ ಕರ್ಕೊಂಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದೆ ಏನು ಕ್ರಮ ತಗೊತಾರೆ ಅಂತ ಹೇಳಿಬಿಟ್ಟು ಗೊತ್ತಾಗ್ತಾ ಇಲ್ಲ. ಈ ಥರ ಆದರೆ ನಮ್ಮ ಗೌರಿಬಿದನೂರಲ್ಲಿ ಜನಗಳು ಯಾವ ಥರ ನಿರಾಳವಾಗಿ ಬದುಕಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮಗೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಸ್ವಲ್ಪ ಭಯವಾಗ್ತಾ ಇದೆ. ನಿಮ್ಮ ಹೆಸರು? ಮಹಬೂಬ್ ಬಾಷಾ ಅಂತ. ಇಡಗೂರು ಮುಖ್ಯ ರಸ್ತೆಯಲ್ಲಿರುವ ತಿರುಮಲ ಗಿರಿ ಪ್ರಾವಿಷನ್ ಸ್ಟೋರ್ ಹಾಗೂ ಪಕ್ಕದ ಸಾಗರ್ ಬೇಕರಿ ಅಂಗಡಿಗಳ ಬೀಗಗಳನ್ನು ಸಹ ಕಳ್ಳರು ಮುರಿದಿದ್ದಾರೆ. ಆದರೆ ಶಟರ್ ತೆರೆಯಲು ಸಾಧ್ಯವಾಗದೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ನಗರದಲ್ಲಿ ಅಂಗಡಿ ಕಳ್ಳತನಗಳಷ್ಟೇ ಅಲ್ಲ, ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಸಹ ಹೆಚ್ಚಾಗುತ್ತಿವೆ. ಮನೆಗಳ ಮುಂದೆ ನಿಲ್ಲಿಸಿದ್ದ ಬೈಕ್ಗಳು ರಾತ್ರಿ ವೇಳೆಗೆ ಕಾಣೆಯಾಗುತ್ತಿದ್ದು, ಕೆಲವು ವಾಹನಗಳು ನಗರದ ಹೊರವಲಯದಲ್ಲಿ ಪತ್ತೆಯಾಗುತ್ತಿವೆ. ಆದರೆ ಆರೋಪಿಗಳು ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಹೇಳಿ, ಏನಾಗಿತ್ತು? ನಾವು 4:15 ಎದ್ವಿ. 4 ಎದ್ದು ಬರೋವಾಗ ಈ ಥರ ಗಾಡಿ ಬಂತು. ಗಲಾಟೆ ಕಿರ್ಲ್ಕೊಂಡ್ರು ಯಾರೋ, ನಾವು ಯಾರೋ ಅಂತ ಹೇಳ್ಬಿಟ್ಟು ಬರೋ ಅಷ್ಟೊತ್ತಿಗೆ ಅವರು ಗಾಡಿಗಳು ಬಿಟ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಒಂದು ಗಾಡಿ ಕೆಳಗಡೆ ಬಿದ್ದೋಗಿದೆ, ಒಂದು ಗಾಡಿ ರೋಡಲ್ಲಿ. ಎಷ್ಟೊತ್ತು ಸುಮಾರು? ಒಂದು 4:45, 4:15. ನೀವು ಹಾಸ್ಪಿಟ್ಲ್ ಕಡೆ ಹೋಗ್ಬೇಕು ಅಂತ? ನಾವು ಮಗುಗೆ ಯಾಕೋ ಇದಾಗ್ಸಿದ್ವಿ, ಡಾಕ್ಟರ್ ಹತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಈ ನಾವು ಮನೆ ಹತ್ರಕ್ಕೆ ಬಂದ್ವಿ. ಈ ಥರ ಗಲಾಟೆ ಆಯ್ತು. ಅಲ್ಲಿ ಹೋಗೋಷ್ಟೊತ್ತಿಗೆ ಓಡೋಗ್ಬಿಟ್ಟಿದ್ದು ಗಾಡಿ ಬಿಟ್ಟು. ನಿಮ್ಮ ಹೆಸರು ಸರ್? ಗೋವಿಂದರಾಜು. ಹೇಳಿ ಸರ್, ನಿಮ್ಮ ಹೆಸರು? ಗೌರಿಬಿದನೂರು ಮಹಾಜನಗಳಲ್ಲಿ ವಿನಂತೆ. ರಾತ್ರಿ ಹೊತ್ತು ಈ ನಡುವೆ ಜಾಸ್ತಿ ಕಳ್ತನಗಳಾಗ್ತಾಯಿದೆ, ಗಾಡಿ ಕಳ್ತನಗಳು.
ರಾತ್ರಿ ನಮ್ಮ ಹೊಲದ ಹತ್ರ 2 ಗಾಡಿ ಬಿದ್ದಿದ್ದಾವೆ. ರಾತ್ರಿ ಬೆಳಗಿನ ಜಾವ 4:15 5 ಗಂಟೆ ಒಳಗೆ ನಾವು ಹೋಗಿ ನೋಡಿದಾಗ 2 ಗಾಡಿ ಕರ್ನಾಟಕವು ರಿಜಿಸ್ಟ್ರೇಷನ್ ಗಾಡಿ. ಬಿದ್ದವರು ನಾಗರಿಕರಲ್ಲಿ ವಿನಂತಿ, ನಿಮ್ಮ ಗಾಡಿಗಳು ರಾತ್ರಿ ಹೊತ್ತು ಜೋಪಾನವಾಗಿ ಇಟ್ಕೊಂಡು ಮನೆಗಳ ಹತ್ರ ಕಳ್ತನ ಜಾಸ್ತಿ ಆಗ್ತಾಯಿದ್ದಾವೆ. ಕಳ್ತನ ಆಗ್ದಂಗೆ ನೋಡ್ಕೊಂಡು ನಿಮ್ಮ ಗಾಡಿಗಳು ಪೊಲೀಸ್ ಸ್ಟೇಷನ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಮುನ್ನೆಚ್ಚರಿಕೆಯಾಗಿ ಗಾಡಿಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹೆಸರು ಶ್ರೀನಿವಾಸ್ DR ಅಂತ. ನಗರದ ಬೈಪಾಸ್ ರಸ್ತೆಯ ಲೇಔಟ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಚೌಲ್ಟ್ರಿಗಾಗಿ ಸಂಗ್ರಹಿಸಿಟ್ಟಿದ್ದ ಕಬ್ಬಿಣದ ಕಾಲಂಗಳನ್ನು ಕಳ್ಳರು ದೋಚಿದ್ದು ಸುಮಾರು 3 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ. 10 ದಿನಗಳ ಹಿಂದೆ ದೂರು ನೀಡಿದ್ದರೂ ಸಹ ತನಿಖೆಯಲ್ಲಿ ಗಮನಾರ್ಹ ಪ್ರಗತಿ ಇಲ್ಲ ಎಂದು ಮಾಲೀಕರು ಆರೋಪಿಸಿದ್ದಾರೆ. ಅಂತೇಳಿ ಒಂದು 15 ದಿನ ಹಿಂದ್ಗಡೆ ಸರ್ ಬೈಪಾಸ್ ರೋಡಲ್ಲಿ ನಾವು ಮಿನಿ ಚೌಟ್ರಿ ಕಟ್ಟಬೇಕಂತೇಳಿ ನಮ್ಮ ದೇವರಾಜ್ ಅವರು ಘಟನಾಪುರ ದೇವರಾಜನವರು ಎಲ್ಲ ರೆಡಿ ಮಾಡಿದ್ವಿ. 8 ಕಾಲಮ್ ಕಂಬಿ ಸುಮಾರು 3 ಟನ್ ಕಂಬಿ ಎತ್ಕೊಂಡು ತಗೊಂಡು ಹೊರಟಿದ್ದಾರೆ ಸರ್. ನಾವು ಏನು ಹೇಳಿದ್ರೂ ಸ್ಪಂದಿಸ್ತಾ ಇಲ್ಲ, ಹಂಗಾಗಿದೆ ಸರ್. ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಆಯ್ತು ಸರ್ ಅಂತ ಹೇಳ್ತಾ ಇದ್ದಾರೆ, ಹುಡುಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಇದೇ ಥರ ಕಳ್ತನಗಳು ಆಗ್ತಾ ಇದ್ರೆ ಜನಗಳು ಯಾವ ಥರ ಇರ್ತಾರೆ ಏನು ಅಂತ ಸರ್? ಇದೇ ಥರ ಆಗೋದು ಹೆಂಗೆ ಸರ್? ನೋಡಿ ಅಲ್ಲಿ ಹಿಂದ್ಗಡೆ ಪಾಪ ಹಸುಳು ಹೊಡ್ಕೊಂಡೋಗಿದ್ದಾರೆ ಸರ್ ಅಲ್ಲಿ. ಮತ್ತೆ ತಿರುಗಿ ಬೈಪಾಸಲ್ಲಿ ಇವು ಅದೇನು ಟೈರೆಲ್ಲ ಬಿಚ್ಚಿದ್ದಾರೆ. ಹಿಂಗಾದೇ ಅದು ಹೆಂಗೆ ಸರ್ ಸಾರ್ವಜನಿಕರು ಇದು ಮಾಡೋದು? ಒಟ್ಟಿನಲ್ಲಿ ಇವತ್ತಿನ ದಿನ ಇಷ್ಟೆಲ್ಲ ಕಳ್ತನ ಆಗ್ತಾ ಅಲ್ವಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಹೇಳೋದು ಸರ್? ನೋಡಿ ಜನಗಳು ಇದು ಮಾಡ್ತಾ ಇದ್ದಾರೆ, ಏನು ಇದೇ ಇಲ್ಲ, ಸ್ಪಂದಿಸ್ತಾನೇ ಇಲ್ಲ. ಹೆಂಗೆ ಸರ್ ಜನಗಳು ಇದು ಮಾಡ್ತಾ ಇರೋದು? ಇದಕ್ಕೆಲ್ಲನೂ ಸ್ವಲ್ಪ ಸಹಕಾರ ಪೊಲೀಸ್ನವರು ಎಚ್ಚರಿಕೆ ತಗೊಂಡು ಇದನ್ನೆಲ್ಲ ಇದು ಮಾಡಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ. ನಗರದಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ರಾತ್ರಿ ವೇಳೆ ಪೊಲೀಸ್ ಗಸ್ತು ಬಲಪಡಿಸಬೇಕು, ಸಿಸಿ ಕ್ಯಾಮೆರಾಗಳನ್ನು ಪರಿಣಾಮಕಾರಿಯಾಗಿ ಬಳಸಬೇಕು ಹಾಗೂ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಸಾರ್ವಜನಿಕರಲ್ಲಿ ಭದ್ರತೆಯ ವಿಶ್ವಾಸ ಮೂಡಿಸಬೇಕು ಎಂದು ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಬಾಗೇಪಲ್ಲಿ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡದೆ ಅವಮಾನ ಮಾಡಿರುವ ಕಾಂಗ್ರೆಸ್ ವರಿಷ್ಠರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಸಮಿತಿಗಳ ಹುದ್ದೆಗಳಿಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿ ಶಾಸಕರು ನಡೆದ ಹಾದಿಯಲ್ಲಿ ನಾವು ಮುನ್ನಡೆಯುತ್ತೇವೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಗೂಳೂರು ರಸ್ತೆಯಲ್ಲಿರುವ ಶಾಸಕರ ಗೃಹ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸಿ ಶಾಸಕ SN ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಬಾಗೇಪಲ್ಲಿ ಬಂದ್ಗೆ ಕರೆ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಕ್ಷದ ವರಿಷ್ಠರಿಗೆ ಎಚ್ಚರಿಕೆ ನೀಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ ಮಾತನಾಡಿ, ಸಚಿವ ಸಂಪುಟ ಪುನರ್ರಚನೆ ಪಟ್ಟಿಯಲ್ಲಿ ಸೂಚಿಸಿರುವ ಶಾಸಕರನ್ನು ಕೈಬಿಟ್ಟು ಪಕ್ಷದ ಹಿತದೃಷ್ಟಿ ಕಾರಣ ಒಂದು ಜಿಲ್ಲೆಯಲ್ಲಿ 2 ಸಚಿವರನ್ನಾಗಿ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ಸೇವೆ ಸಲ್ಲಿಸಿ 3 ಬಾರಿ ಸತತವಾಗಿ ಶಾಸಕರಾಗಿರುವ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಿದೆ. ಹಿರಿಯ ನಾಯಕರಾದ ಎನ್ ಸಂಪಂಗಿ, NS ಶಿವಶಂಕರ್ ರೆಡ್ಡಿ, ರಾಜೀವ್ ಗೌಡ, ಕೇಶವರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕೆಂದು ವರಿಷ್ಠರ ಮೇಲೆ ಒತ್ತಡ ಹಾಕಿ ಜಿಲ್ಲೆಯ ಎಲ್ಲಾ ಮುಖಂಡರು ಒಲವು ತೋರಿಸಿದ್ದರೂ ಸಹ ಬಾಗೇಪಲ್ಲಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡದೆ ವಂಚನೆ ಮಾಡಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ನೀಡಿರುವ ಎಲ್ಲಾ ಹುದ್ದೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ನೀಡಿ ಪಕ್ಷದ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸಲು ಮುಂದಾಗುತ್ತಿದ್ದಾರೆ. ಹೋರಾಟದ ಕಾವು ಹೆಚ್ಚಾಗುವುದಕ್ಕೂ ಮುನ್ನವೇ ಪಕ್ಷದ ವರಿಷ್ಠರು ಎಚ್ಚೆತ್ತುಕೊಂಡು ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. ಕಾರ್ಯಕರ್ತರು, ಮುಖಂಡರು ಸೇರಿ ನಾಳೆ ಬಂದನ್ನು ಕರೆ ಕೊಡ್ತಾ ಇದ್ವಿ. ಯಾಕಂದರೆ ನಿಮಗೆ ಗೊತ್ತಿದೆ, ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, ಏನು ನಾವು ಮೋಸ ಹೋಗಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 2013ರಿಂದ ಸತತವಾಗಿ 2023 ಚುನಾವಣೆಯಲ್ಲಿ ಸತತವಾಗಿ 3 ಸಾರಿ ಈ ಸ್ಟೀಲ್ ಬಾಗೇಪಲ್ಲಿ ಇತಿಹಾಸದಲ್ಲಿ ಯಾರೂ ಕೂಡ ಸತತವಾಗಿ 3 ಸಾರಿ ಗೆದ್ದಿಲ್ಲ ಅಂತ ಒಬ್ಬ ಶಾಸಕರಿಗೆ ಸೌಮ್ಯ ಸ್ವಭಾವದ ಒಂದು ಶಾಸಕರಿಗೆ ನೀವು ಒಂದು ಅನ್ಯಾಯ ಮಾಡಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಕಾರ್ಯಕರ್ತರು, ಲೀಡರ್ಗಳು ಎಲ್ಲರೂ ಕೂಡ ನಾವು ಬೇಸರ ಆಗಿದೆ. ಯಾಕಂದರೆ 2018ರಲ್ಲಿ ಗೆದ್ದಾಗ 2019ರಲ್ಲಿ 15 ಜನ ಶಾಸಕರು BJP
ಕಮಲಕ್ಕೆ ಆಪ್ರೇಷನ್ ಕಮಲಕ್ಕೆ ಕೂತಾದ್ರು. ಆದರೆ ನಮ್ಮನ್ನೇ ನಾವೇ ನಾವು ಕರೆದಾಗ ಮೀಟಿಂಗ್ ಕರೆದಾಗ ನಾವೇ ಆ ಸಭೆಯಲ್ಲಿ ಅವ್ರು ನಮಗೆ ಒಂದು ಸಮಾಧಾನ ಮಾಡಿದ್ರೆ ಬೇಡ, ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೀವಿ, ನಮ್ಮ ಕಾಂಗ್ರೆಸ್ ಉಳಿಸಲು ನಾವು ದ್ರೋಹ ಮಾಡೋದು ಬೇಡ, ಕಾಂಗ್ರೆಸ್ ದ್ರೋಹ ಮಾಡ್ದಂಗೆ ನಮ್ಮ ಜನರಿಗೆ ಮೋಸ ಮಾಡ್ದಂಗೆ ಆಗುತ್ತೆ, ನಾವು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಸಮಾಧಾನ ಮಾಡಿದ ಒಂದೊತ್ತು ಫಲವಾಗಿ ಇವತ್ತು ನಮಗೆ ಈ ಒಂದು ದುಸ್ಥಿತಿಗೆ ಬಂದಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ. ಯಾಕಂದರೆ ಇವಾಗ ಎಲ್ಲರೂ ಕೂಡ ಬ್ಲ್ಯಾಕ್ ಮೇಲ್ ತಂತ್ರ ಅಳವಡಿಕೆ ಮಾಡ್ತಾರೆ, ಯಾರು ವಿರುದ್ಧವಾಗಿ ನಿನ್ನೆ 20 ಜನ ಲೀಸ್ಟ್ ಬಂದಿತ್ತು, ಅದರಲ್ಲಿ ಮಂಕಾಲು ವೈದ್ಯ ಅವರಿಗೆ ಸಿಕ್ಕಿತ್ತು, ಅದನ್ನು ಕೈ ಬಿಟ್ಬಿಟ್ಟು SS ಮಲ್ಲಿಕಾರ್ಜುನ ಅವರು ಮಾಡಿದ್ದಾರೆ. ಇನ್ನೊಂದು ಕಡೆ ಗಾಯತ್ರಿ ಶಾಂತೇಗೌಡರನ್ನು ಕೈ ಬಿಟ್ಟಿದ್ದಾರೆ. ಇನ್ನು ಬೇರೆ ಇವಾಗ ಮಂಡ್ಯದಲ್ಲಿ 2 ಮಾಡಿದ್ದಾರೆ, ಮೈಸೂರಲ್ಲಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಉಳಿಬೇಕು, ಈ 2 ಅವಳಿ ಜಿಲ್ಲೆಗಳಲ್ಲಿ ಭದ್ರವಾಗಿರಬೇಕು ಅಂದರೆ ಮತ್ತೆ ಸುಬ್ಬಾರೆಡ್ಡಿ ಅವ್ರನ್ನ ತಗೋಬೇಕು ಅಂತ ಎಲ್ಲ ಶಾಸಕರು ಕೂಡ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅದರಲ್ಲೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಮತ್ತೆ ಸುಬ್ಬಾರೆಡ್ಡಿ ಅವರು ತಗೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಜನತೆಯ ಒಂದು ನೋವನ್ನು ಕಾಂಗ್ರೆಸ್ ಪಕ್ಷ ಆಲಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಈಗ ಈ ಸಚಿವ ಸಂಪುಟದಲ್ಲಿ ಕೋಲಾರ ಮತ್ತು ಚಿಕ್ಕಮಗಳೂರು 2 ಜಿಲ್ಲೆಗಳಿಗೆ ಕಾಂಗ್ರೆಸ್ ಸರ್ಕಾರ ಚೊಂಬು ಕೊಟ್ಟಿದೆ ಅಂತ ಡಾಕ್ಟರ್ ಸುಧಾಕರ್ ವ್ಯಂಗ್ಯ ಮಾಡಿದ್ದಾರೆ. ಸರ್ ಅವೆಲ್ಲ ಇದೇ ಇನ್ನೂ ಸಮಯ ಇದೆ, ಇನ್ನು ಏನಾದರೂ ಇಬ್ಬರನ್ನೋ ತೆಗೆಯಲೂಬಹುದು ಕಾಂಗ್ರೆಸ್ ಪಕ್ಷ. ಯಾಕಂದರೆ ಈ ಜನರ ಆಕ್ರೋಶವನ್ನು ಅವರು ನೋಡ್ತಾ ಇರ್ತಾರೆ. ಸುಬ್ಬಾರೆಡ್ಡಿ ಅವರು ಬಗ್ಗೆ ಈಗ ಜನತೆಗೆ ಯಾವ ರೀತಿ ಪ್ರೀತಿ ಇದೆ, ಯಾಕಂದರೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಸುಬ್ಬಾರೆಡ್ಡಿ ಅವ್ರನ್ನ ಮಂತ್ರಿ ಮಾಡಿ ಅಂತ ಹೇಳ್ತಾ ಇರೋದು. ಜಿಲ್ಲೆಯ ಎಲ್ಲ ಕಡೆ ಕೂಡ ಶಿಡ್ಲಘಟ್ಟ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಎಲ್ಲ ಕಡೆ ಕೂಡ ಸುಬ್ಬಾರೆಡ್ಡಿ ಅವ್ರನ್ನ ಮಂತ್ರಿ ಮಾಡಿ ಅಂತ ಇದು ಗೌರಿಬಿದನೂರು ಪರಾಜಿತ ಅಭ್ಯರ್ಥಿ ಶಿವಶಂಕರ ರೆಡ್ಡಿ ಅವರು ಇರ್ಬೋದು, ಶಿಡ್ಲಘಟ್ಟ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ್ರು ಇರ್ಬೋದು, ಬಾಗೇಪಲ್ಲಿಯ ಸಂಪಂಗಿ ಅವರು ಇರ್ಬೋದು, ಚಿಕ್ಕಬಳ್ಳಾಪುರದ ಆಂಜನಪ್ಪನವರು ಇರ್ಬೋದು, ಇಷ್ಟೂ ಜನರನ್ನು ವಿರೋಧ ಮಾಡಿಕೊಂಡು ಸುಬ್ಬಾರೆಡ್ಡಿ ಅವರಿಗೆ ಅನ್ಯಾಯ ಮಾಡೋದು ಅಂತ ನಾವು ಭಾವಿಸಿದ್ದೀವಿ. ಇನ್ನೂ ಅನ್ಯಾಯ ಮಾಡಿದಾಗ ಆಗ ಸುಬ್ಬಾರೆಡ್ಡಿ ಅವರು ಏನು ನಿರ್ಣಯ ತಗೊಳ್ತಾರೋ ಅದ್ರ ಮೇಲೆ ನಾವು ನಡೀತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರನಾಥ ರೆಡ್ಡಿ, ಜಯಪ್ರಕಾಶ್ ನಾರಾಯಣ, ಪಿ ಮಂಜುನಾಥ ರೆಡ್ಡಿ, ಕೆಸಿ ಚಂದ್ರಶೇಖರ್ ರೆಡ್ಡಿ, ಲಕ್ಷ್ಮೀ ನರಸಿಂಹಪ್ಪ, ಎವಿ ಪೂಜಪ್ಪ, ಪಿಆರ್ ಚಲಂ, ಕೆಆರ್ ನರೇಂದ್ರ ಬಾಬು ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ
ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಸಮೀಪ ನಡೆದಿದ್ದ ಯುವಕನ ಬರ್ಬರ ಹತ್ಯೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಕ್ಷುಲ್ಲಕ ವಿಚಾರಕ್ಕೆ ಆರಂಭವಾದ ಜಗಳ ಕೊನೆಗೆ ಕೊಲೆ ಮಾಡುವ ಮಟ್ಟಕ್ಕೆ ತಲುಪಿತ್ತು. ಆರೋಪಿಯನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಜುಲೈ 31 ರಾತ್ರಿ ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಬಳಿ ರಕ್ತದ ಮಡುವಿನಲ್ಲಿ ಯುವಕನ ಶವ ಪತ್ತೆಯಾಗಿತ್ತು. ತಲೆಗೆ ಸೈಜ್ ಕಲ್ಲಿನಿಂದ ಹಲ್ಲೆ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈ ಘಟನೆಯಿಂದ ಚಿಕ್ಕಬಳ್ಳಾಪುರವೇ ಬೆಚ್ಚಿ ಬಿದ್ದಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ತನಿಖೆ ಆರಂಭಿಸಿ ಕೆಲವೇ ದಿನಗಳಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಉತ್ತರ ಪ್ರದೇಶ ಮೂಲದ ಆರೋಪಿ ಮುಜಾಫರ್ ಅಲಿಯಾ ಜಾಫರ್ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದನಂತೆ. ಘಟನೆ ದಿನದಂದೇ ಪತ್ನಿಯಿಂದ ವಿಚ್ಛೇದನ ಪಡೆದು ದೂರವಾಗಿದ್ದನಂತೆ. ಇದರಿಂದ ಮನನೊಂದ ಆರೋಪಿ ಮದ್ಯಪಾನ ಮಾಡಲು ಬಾರಿಗೆ ಹೋಗಿದ್ದನಂತೆ. ಬಾರ್ನಲ್ಲಿ ಟೇಜಿ ಟ್ಯಾಂಕ್ ರಸ್ತೆಯ ಮೃತ ಯುವಕ ಇಸ್ಮಾಯಿಲ್ ಪಾಷಾ ಅಲಿಯಾಸ್ ಹಬೀಬ್ ಪರಿಚಯವಾಗಿತ್ತು. ಪರಿಚಯ ಸ್ನೇಹವಾಗಿ ಬೆಳೆದಿತ್ತು. ಈ ವೇಳೆ ಇಬ್ಬರ ನಡುವೆ ಕ್ಷುಲ್ಲಕ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದ್ದು ಅದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು. ಕೋಪಗೊಂಡ ಆರೋಪಿ ಅಲ್ಲೇ ಬಿದ್ದಿದ್ದ ಕಲ್ಲಿನಿಂದ ಯುವಕನ ತಲೆಗೆ ಹೊಡೆದು ಸಾಯಿಸಿ ಸ್ಥಳದಿಂದ ಪರಾರಿಯಾಗಿದ್ದ ಎನ್ನಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಲಾಸ್ಟ್ ವೀಕ್ ಚಿಕ್ಕಬಳ್ಳಾಪುರ ಟೌನ್ ರೈಲ್ವೆ ಸ್ಟೇಷನ್ ಹತ್ರ ರಾತ್ರಿ ಒಂದು ಬಾಡಿ ಸಿಕ್ಕಿತ್ತು. ಯಾರಾದರೂ ಒಂದು ಕಲ್ಲಿಂದ ಒಬ್ಬರಿಗೆ ತಲೆಗೆ ಹೊಡೆದು ಮರ್ಡರ್ ಮಾಡಿಕೊಂಡು ಹೋಗಿದ್ದಾರೆ, ಈ ಥರ ಒಂದು ರಿಪೋರ್ಟ್ ಬಂದಿತ್ತು. ಆ ವಿಚಾರ ಮೇಲೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿದ್ದೀವಿ. ಈಗಾಗಲೇ ಆ ಕೇಸ್ದು ನಾವು ಪತ್ತೆ ಮಾಡಿದ್ದೀವಿ. ಆ ಕೇಸ್ದು ಆರೋಪಿ ಯಾರು ಇದ್ದಾರೆ ಅವ್ರಿಗೆ ಈಗ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಈ ಕೇಸಲ್ಲಿ ವಿಕ್ಟಿಮ್ ಯಾರು ಇದ್ದರು, ಅವ್ರದ್ದು ಹೆಸರು ಹಬೀಬ್. ಅರೌಂಡ್ 28 ಇಯರ್ಸ್ ಏಜ್. ಅವ್ರದ್ದು ಪೇಂಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಬಟ್ ಅವರು ರೆಗ್ಯುಲರ್ ಆಗಿ ಕುಡಿತಾಯಿದ್ರು, ಡ್ರಂಕಾರ್ಡ್ ಥರ ಇದ್ದರು ಮನೆಗೆ. ಬಟ್ ಪ್ರತಿದಿನ ರೆಗ್ಯುಲರ್ ಆಗಿ ಮನೆಗೆ ಹೋಗ್ತಾಯಿದ್ರು. ಆ ದಿನ ಮನೆಗೆ ಕೂಡ ಹೋಗಲಿಲ್ಲ. ರಾತ್ರಿ ಅರೌಂಡ್ 1:45ಗೆ ಮಾಹಿತಿ ಬಂದಿತ್ತು ನಮಗೆ ಕಿ ಒಬ್ರದ್ದು ಬಾಡಿ ಇಲ್ಲಿ ಇದೆಯಾ ರೈಲ್ವೆ ಸ್ಟೇಷನ್ ಟ್ರ್ಯಾಕ್. ಆಮೇಲೆ ನಾವು ಫ್ಯಾಮ್ಲಿದವರು ಕೂಡ ಅಲ್ಲಿ ಸ್ಪಾಟಲ್ಲಿ ಬಂದಿದ್ದರು. ಅವ್ರ ಜೊತೆ ಮಾತಾಡುವಾಗ ಅವ್ರದ್ದು ಏನು ಮದುವೆ ಆಗಲಿಲ್ಲ, ಪೇಂಟರ್ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ಯಾವಾಗಲೂ ಕುಡಿತಾ ಇದ್ದರು. ಬಟ್ ಗಲಾಟೆ ಯಾರ ಜೊತೆ ಮಾಡಲ್ಲ ಈ ಥರ ಫ್ಯಾಮ್ಲಿದವರು ಹೇಳಿದರು. ಅವ್ರಿಗೆ ಏನಾದರೂ ಫ್ರೆಂಡ್ಸ್ ಜೊತೆ ಕುಡಿಯೋಕ್ಕೆ ಹೋಗಿದ್ರೆ ಆ ಟೈಮ್ಗೆ ಏನಾದರೂ ಅಹಿತಕರ ಘಟನೆ ಆಗಿದೆ ಆ ಥರ ಹೇಳ್ತಾಯಿದ್ರು ಅವರು. ಆಮೇಲೆ ನಾವು ಕೂಡ ಎಲ್ಲ ಅಕ್ಕಪಕ್ಕದು CCTV ಕ್ಯಾಮ್ರಾ ಅನಾಲಿಸಿಸ್ ಮಾಡಿದ್ದೀವಿ. ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇತ್ತು, ಅಲ್ಲಿಂದ ಕೂಡ ಸ್ವಲ್ಪ ನಾವು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ನಮಗೆ ಈಗ ಆರೋಪಿ ಪತ್ತೆ ಆಗಿದೆ. ಈ ಕೇಸಲ್ಲಿ ಒಬ್ಬರು ಆರೋಪಿ ಜಾಫರ್ ಅರೌಂಡ್ 30 ಇಯರ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರು ಬೇಸಿಕ್ಲಿ APMC ಮಾರ್ಕೆಟಲ್ಲಿ ಕೂಲಿಯಾಗಿ ಕೆಲಸ ಮಾಡ್ತಾಯಿದ್ರು. ನೇಟಿವ್ ಆಫ್ UP. ಇಲ್ಲಿ ಒಬ್ಬರೇ ಇದ್ದಾರೆ, ಫ್ಯಾಮ್ಲಿ ಬಿಟ್ಬಿಟ್ಟು ಇಲ್ಲಿ ಇದ್ದಾರೆ ಸುಮಾರು ವರ್ಷದಿಂದ. ಅವ್ರದ್ದು ಇಂಟರ್ಗೇಷನ್ ಪ್ರಕಾರ ಅವರು ಈ ಆಫೆನ್ಸ್ ಕಮಿಟ್ ಮಾಡಿಕೊಂಡು ಎಬ್ಸ್ಕೊಂಡಿಂಗ್ ಆಗಿತ್ತು. ಅವ್ರಿಗೆ ಪತ್ತೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರ ಇಂಟರ್ಗೇಷನ್ ಮಾಡಿದಾಗ ಗೊತ್ತಾಯಿತು ಅವರಿಗೆ ಮೊದಲಿಂದ ಯಾವುದು ಪರಿಚಯ ಇರಲಿಲ್ಲ. ಘಟನೆಯ ನಂತರ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗೆ ಬಲೆ ಬೀಸಿದರು. ಸ್ನೇಹಿತನ ಜೊತೆ ಅಂಗಡಿಯೊಂದರಲ್ಲಿ ಜಾಲಿಯಾಗಿ ಸಿಗರೆಟ್ ಸೇದುತ್ತಿರುವುದು CCTVಯಲ್ಲಿ ಸೆರೆಯಾಗಿತ್ತು. ವೈಜ್ಞಾನಿಕ ಸಾಕ್ಷ್ಯಗಳು, CCTV ದೃಶ್ಯಗಳನ್ನು ಹಿಡಿದು ಬೆನ್ನತ್ತಿದ್ದ ಪೊಲೀಸರು ಆರೋಪಿ ಸುಳಿವು ಪತ್ತೆ ಹಚ್ಚಿದ್ದಾರೆ. ಹೂವಿನ ವಾಹನ ಹತ್ಯೆ ಹೈದರಾಬಾದ್ಗೆ ದೌಡಾಯಿಸಿದ್ದ ಆರೋಪಿಯನ್ನ ಪೊಲೀಸರು ಚಾಣಾಕ್ಷತನದಿಂದ ಬಂಧಿಸಿ ಜೈಲಿಗಟ್ಟಿದ್ದಾರೆ.
ಕುಡಿಯೋದು ವಿಚಾರಕ್ಕೆ ಇವರಿಗೆ ಎಣ್ಣೆ ಅಂಗಡಿ ಹತ್ರ ವೈನ್ ಶಾಪ್ ಹತ್ರ ಅವ್ರದ್ದು ಪರಿಚಯ ಆಗಿದೆ. ಆಮೇಲೆ ಇಬ್ಬರು ಜನ ಕುಡಿಯೋಕ್ಕೆ ಹೋಗಿದ್ದಾರೆ. ಬಟ್ ಈ ಯಾರು ಆರೋಪಿ ಇದ್ದಾರೆ ಅವ್ರದ್ದು ರೀಸೆಂಟಾಗಿ ವೈಫ್ ಜೊತೆ ಡೈವೋರ್ಸ್ ಆಗಿತ್ತು. ಆ ಕಾರಣ ಬಗ್ಗೆ ಮೊದಲಿಂದ ಅವ್ರಿಗೆ ಏನಾದರೂ ನೋವಿತ್ತು, ಬೇಜಾರಿತ್ತು ಮನಸ್ಸಿನಲ್ಲಿ. ಮತ್ತು ಇವ್ರ ಜೊತೆ ಕುಡಿದಾಗ ಟೈಮಲ್ಲಿ ಏನಾದರೂ ಇದೇ ವಿಷಯ ಬಗ್ಗೆ ಏನಾದರೂ ಮಾತುಕತೆ ಆಯಿತು, ಗಲಾಟೆ ಸ್ಟಾರ್ಟ್ ಆಯಿತು. ಈ ಕಾರಣ ಬಗ್ಗೆ ಇವರು ದೋಷಪೂರ್ವಕವಾಗಿ ಪಕ್ಕದಲ್ಲಿ ಒಂದು ಕಲ್ಲಿತ್ತು, ಆ ಕಲ್ಲಿಂದ ಇವ್ರ ತಲೆಗೆ ಹೊಡೆದಿದ್ದಾರೆ. ಆಮೇಲೆ ಅಲ್ಲಿಂದ ಎಬ್ಸ್ಕೊಂಡಿಂಗ್ ಆಗಿತ್ತು. ನಮ್ಮ ವಿಕ್ಟಿಮ್ ಯಾರು ಇದ್ರು ಅವ್ರದ್ದು ಬ್ಲಡ್ ಲಾಸ್ ಕಾರಣ ಬಗ್ಗೆ ಆನ್ ಸ್ಪಾಟ್ ಡೆತ್ ಆಗಿತ್ತು. ಈ ಕೇಸಲ್ಲಿ ಆರೋಪಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾವುದು ಎಂಗಲ್ ಇದೆ ಅದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಚೆಕ್ ಮಾಡೋಕ್ಕೆ, ಬೇರೆ ಯಾವುದು ಪರಿಚಯ ಇದೆಯಾ ಮೊದಲಿಂದ ಅಥವಾ ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಅಕ್ಯೂಸ್ಡ್ ಇಲ್ಲಿಂದ ಒಂದು ಅವರು ಭಯಪಟ್ಟು ಇಲ್ಲಿಂದ ಯಾವುದು ಬಸ್ಸಲ್ಲಿ ಕ್ಲೀನರ್ ಕೆಲಸ ಮಾಡೋಕ್ಕೆ ಇಲ್ಲಿಂದ ಬಸ್ಸಲ್ಲಿ ಕೂತ್ಕೊಂಡು ಹೋಗಿತ್ತು. ಬಸ್ ಅಥವಾ ಇದು ಟ್ರಕ್ಕಲ್ಲಿ ಕೂತ್ಕೊಂಡು ಹೋಗಿತ್ತು. ಆಮೇಲೆ ಅವರಿಗೆ ನಾವು ಯಾವ ಲೊಕೇಶನ್ ಸಿಕ್ಕಿದೆ ಹೈದರಾಬಾದ್ ಹತ್ರ, ಅಲ್ಲಿಂದ ಕರ್ಕೊಂಡ್ಬಂದಿದ್ದೀವಿ. ಅಕ್ಯೂಸ್ಡ್ APMCಯಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ರು. ಅವ್ರದ್ದು ಫ್ಯಾಮಿಲಿ ಜೊತೆಗೆ ಇರಲಿಲ್ಲ ಇಲ್ಲಿ. ಬಟ್ ಅವರು UPದವರು, ಇಲ್ಲಿ ಸಿಂಗಲ್ ಆಗಿ ಇದ್ದರು. ಅವ್ರದ್ದು ಈಗ ವೈಫ್ ಜೊತೆ ಡೈವರ್ಸ್ ಆಗಿತ್ತು ರೀಸೆಂಟಾಗಿ. ಒಟ್ಟಾರೆ ಬಾರ್ನಲ್ಲಿ ಆರಂಭವಾದ ಪರಿಚಯ ಸ್ನೇಹವಾಗಿ ಬೆಳೆದು ಕೊನೆಗೆ ಕ್ಷುಲ್ಲಕ ವಿಚಾರಕ್ಕೆ ಬರ್ಬರ ಕೊಲೆಯಲ್ಲಿ ಅಂತ್ಯ ಕಂಡಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಪ್ರಕರಣವನ್ನು ಶೀಘ್ರವೇ ಭೇದಿಸಿರುವ ಚಿಕ್ಕಬಳ್ಳಾಪುರ ನಗರ ಪೊಲೀಸರ ಕಾರ್ಯಾಚರಣೆ ಗಮನ ಸೆಳೆದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಿದ್ರೆ ಮಂಪರಿನಿಂದ ಚಾಲಕ ಅಂಡರ್ಪಾಸ್ ಪಿಲ್ಲರ್ ಗೋಡೆಗೆ ಟೊಮೆಟೊ ಸಾಗಿಸುತ್ತಿದ್ದ ಟೆಂಪೋ ಡಿಕ್ಕಿ ಹೊಡೆದಿದ್ದು, ಟೆಂಪೋ ಮಾಲೀಕ ಹಾಗೂ ಚಾಲಕ ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ಸಂಭವಿಸಿದೆ. ಚಿಂತಾಮಣಿ ನಗರದ ಚೇಲೂರು ರಸ್ತೆಯ ವಿಕ್ರಮ್ ಕಾಲೇಜು ಸಮೀಪ ಇರುವ ರೈಲ್ವೆ ಅಂಡರ್ ಪಾಸ್ ಪಿಲ್ಲರ್ ಗೋಡೆಗೆ ಟೊಮೆಟೊ ಸಾಗಿಸುತ್ತಿದ್ದ ಟೆಂಪೋ ಡಿಕ್ಕಿ ಹೊಡೆದಿದ್ದು, ಘಟನೆಯಲ್ಲಿ ಟೆಂಪೋ ಮಾಲೀಕ ಹಾಗೂ ಚಾಲಕ ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ ಸಂಭವಿಸಿದೆ. ಮಧ್ಯರಾತ್ರಿ ಸುಮಾರು 12 ಗಂಟೆಯ ಸರಿಸುಮಾರಿಗೆ ಚೇಲೂರು ರಸ್ತೆಯ ರೈಲ್ವೆ ಅಂಡರ್ ಪಾಸ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. ನೆರೆಯ ಚೇಲೂರು ತಾಲೂಕಿನ ಚಾಕವೇಲು ಗ್ರಾಮದ ನಿವಾಸಿ 35 ವರ್ಷದ ಬಾಬು ನಾಯಕ್ ಎಂಬುವವರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಬಾಬು ಚಾಕವೇಲು ಗ್ರಾಮದಿಂದ ಟೆಂಪೋದಲ್ಲಿ ಟೊಮೆಟೊ ಕ್ರೇಟ್ಗಳನ್ನು ಲೋಡ್ ಮಾಡಿಕೊಂಡು ಚಿಂತಾಮಣಿಯ APMC ಮಾರುಕಟ್ಟೆಗೆ ಬರುತ್ತಿದ್ದರು. ಮಾರುಕಟ್ಟೆ ಸಮೀಪಿಸುತ್ತಿದ್ದಂತೆ ಚಾಲಕನಿಗೆ ನಿದ್ರೆ ಮಂಪರು ಆವರಿಸಿದ ಪರಿಣಾಮ ನಿಯಂತ್ರಣ ತಪ್ಪಿದ ಟೆಂಪೋ ನೇರವಾಗಿ ರೈಲ್ವೆ ಬ್ರಿಡ್ಜ್ನ ಗೋಡೆಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ಭೀಕರತೆಗೆ ಟೆಂಪೋದ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ 112 ತುರ್ತು ಪೊಲೀಸ್ ಸಿಬ್ಬಂದಿ, ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ. ವಾಹನದೊಳಗೆ ಸಿಲುಕಿಕೊಂಡಿದ್ದ ಮೃತ ದೇಹವನ್ನು ಹೊರತೆಗೆಯಲು ಪೊಲೀಸರು ಹಾಗೂ ಸ್ಥಳೀಯರು ಸುಮಾರು 1.5 ಗಂಟೆಗಳ ಕಾಲ ಶ್ರಮಿಸಬೇಕಾಯಿತು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತದಿಂದ ರಸ್ತೆಯಲ್ಲಿ ಉಂಟಾಗಿದ್ದ ಸಂಚಾರದ ಅಡಚಣೆಯನ್ನ ಪೊಲೀಸರು ವಾಹನ ತೆರವುಗೊಳಿಸಿ ಸುಗಮಗೊಳಿಸಿದ್ದಾರೆ. ಈ ಸಂಬಂಧ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಕಾನೂನು ಬಾಹಿರವಾಗಿ ನಡೆಸಲಾಗುತ್ತಿದ್ದ ವೇಶ್ಯಾವಾಟಿಕೆ ಅಡಗುದಾಣದ ಮನೆಯ ಮೇಲೆ ಪೊಲೀಸರು ದಾಳಿ ನಡೆಸಿ ದಂಧೆ ನಡೆಸುತ್ತಿದ್ದ 2 ಮಹಿಳೆಯರು ಹಾಗೂ ಓರ್ವ ಗ್ರಾಹಕನನ್ನು ವಶಕ್ಕೆ ಪಡೆದಿದ್ದಾರೆ. ಚಿಂತಾಮಣಿ ನಗರದ ಕನ್ನಂಪಲ್ಲಿಯಲ್ಲಿ ಕಾನೂನು ಬಾಹಿರವಾಗಿ ನಡೆಸಲಾಗುತ್ತಿದ್ದ ವೇಶ್ಯಾವಾಟಿಕೆ ಅಡಗುದಾಣದ ಮನೆಯ ಮೇಲೆ ಪೊಲೀಸರು ದಾಳಿ ನಡೆಸಿ ದಂಧೆ ನಡೆಸುತ್ತಿದ್ದ 2 ಮಹಿಳೆಯರು ಮತ್ತು ಓರ್ವ ಗ್ರಾಹಕನನ್ನ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿಯನ್ನು ಆಧರಿಸಿ ಜಿಲ್ಲಾ ರಕ್ಷಣಾಧಿಕಾರಿಗಳ ಅಪರಾಧ ದಳದ ಕೆಂಚಾರಹಳ್ಳಿ PSI ಶ್ಯಾಮ್ಲಾ ಸಿಬ್ಬಂದಿ ಹಾಗೂ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ S ನೇತೃತ್ವದ ತಂಡ ಕನ್ನಂಪಲ್ಲಿಯಿಂದ ಕಲ್ಲಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಇರುವ ಮನೆಯ ಮೇಲೆ ಜಂಟಿ ದಾಳಿ ನಡೆಸಿದೆ. ಪೊಲೀಸರು ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅಕ್ರಮ ವೇಶ್ಯಾವಾಟಿಕೆ ಚಟುವಟಿಕೆ ನಡೆಯುತ್ತಿರುವುದು ದೃಢಪಟ್ಟಿದೆ. ದಂಧೆ ನಡೆಸುತ್ತಿದ್ದ 55 ವರ್ಷದ ಮನೆ ಮಾಲಕಿ, 32 ವರ್ಷದ ಮತ್ತೊಬ್ಬ ಮಹಿಳೆ ಹಾಗೂ ಆರ್ಷಿಯ ಬಡಾವಣೆಯ ನಿವಾಸಿಯಾದ ಗ್ರಾಹಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಣ ಸಂಪಾದಿಸುವ ಉದ್ದೇಶದಿಂದ ಮನೆ ಮಾಲಕಿ ತನ್ನ ಪರಿಚಯದ ಮಹಿಳೆಯರನ್ನ ಕರೆಸಿ ಗ್ರಾಹಕರಿಂದ ಹಣ ಪಡೆದು ಈ ಅಕ್ರಮ ದಂಧೆ ನಡೆಸುತ್ತಿದ್ರು ಎಂಬುದು ವಿಚಾರಣೆ ವೇಳೆ ತಿಳಿದು ಬಂದಿದೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಸ್ಥಳದಲ್ಲಿ ನಗದು ಹಣ ಮತ್ತು ಅಕ್ರಮ ಚಟುವಟಿಕೆಗೆ ಬಳಸುವ ಸಾಮಗ್ರಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಂದೇ ಒಂದು ನಿಮಿಷ ಮಾತಾಡೋದಿಲ್ಲ. ಒಂದೇ ಒಂದು ನಿಮಿಷ. ಈ ಜರ್ಗ ಕಡೆ
ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಅವರು ಗುಡಿಬಂಡೆ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ಇರುವ 163 ಎಕರೆ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿದ್ದಾರೆ. ಕೂಡಲೇ ಕಾಂಪೌಂಡ್ ತೆರವು ಮಾಡಬೇಕೆಂದು ಕೋಲಾರ ಮೂಲದ ದಲಿತ ಮುಖಂಡ ಸಂದೇಶ್ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಆರೋಪ ಮಾಡಿ ಶಾಸಕ ಸುಬ್ಬಾರೆಡ್ಡಿ ಅವರನ್ನ ತೇಜೋವಧೆ ಮಾಡುತ್ತಿದ್ದಾರೆ. ಈ ಕೂಡಲೇ ಸಂದೇಶ್ರನ್ನ ಬಂಧಿಸಬೇಕೆಂದು ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಕಾಂಗ್ರೆಸ್ ಮುಖಂಡರು ರಸ್ತೆ ತಡೆದು ಪ್ರತಿಭಟಿಸಿ ಸಂದೇಶ್ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಡಿಕೊಂಡು ದೀನ ದಲಿತರ ಹಿಂದುಳಿದ ವರ್ಗಗಳ ಒಬ್ಬ ಆಶಾಕಿರಣರಾಗಿ ಈ ಭಾಗದಲ್ಲಿ ಜನರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಮೇಲೆ ವಿನಾಕಾರಣ ಬಂದು ಇಲ್ಲಿ ಸುಖ ಸುಮ್ಮನೆ ಸುಮಾರು 800ರಿಂದ 1200 ಎಕರೆ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ. ಸಾರ್ವಜನಿಕ ಸಭೆ ಸಮಾರಂಭದಲ್ಲಿ ಯಾರೊಬ್ಬ ಸಾಮಾನ್ಯ ವ್ಯಕ್ತಿಗೆ ಕೀಳಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸುಮೋಟೋ ಕೇಸ್ ಹಾಕ್ತೀರಿ, ಬಂಧಿಸ್ತೀರಿ. ಆದರೆ ಯಾಕೆ ಈಗ ನೀವು ಅವರನ್ನು ಬಂಧಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದರೆ ಸ್ಪಷ್ಟನೆ ಕೊಡಬೇಕಾಗುತ್ತೆ ಸರ್. ಅದರ ಜೊತೆಗೆ ಇವತ್ತು ತಾಲೂಕಿನ ಆಡಳಿತ ಯಂತ್ರಾಂಗ ಕೂಡ ಇವತ್ತು ಕೂಡ ನಮ್ಮ ತಾಲೂಕಿನ ದಂಡಾಧಿಕಾರದ ಬಗ್ಗೆ ಸ್ಪಷ್ಟನೆ ಕೊಡಲ್ಲ. ಸುಮಾರು ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ 163 ಎಕರೆ ಕಬಳಿಕೆ ಮಾಡಿದರೆ ಶಾಸಕರು ಅಂತ ಹೇಳ್ಬಿಟ್ಟು ಬಂದಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ಕೂಡ ತಾಲೂಕಿನ ದಂಡಾಧಿಕಾರಿಗಳು ಕೂಡ ಮಾಡಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಒಳಗೊಂಡಂತೆ ಒಂದು ಹೋರಾಟವನ್ನು ಸುಮಾರು 1 ತಿಂಗಳಿಂದ ಸ್ವಯಂ ಘೋಷಿತ ಒಬ್ಬ ಕೋಲಾರದ ಹುಡುಗ, ನನಗೆ ಹೆಂಗೆ ಸಂದೇಹ ಬಂದಿದೆ ಗೊತ್ತಿಲ್ಲ. ಅವನ ಹೆಸರು ಚೆನ್ನಾಗಿದೆ, ಅದು ಮೆಸೇಜ್ ಅಂತ ಒಳ್ಳೆಯ ಮೆಸೇಜ್ ಕೊಡೋದು ಬಿಟ್ಬಿಟ್ಟು ಬಾಬಾ ಅಂಬೇಡ್ಕರ್ ಅವರ ಸೇವಾ ಸಮಿತಿ ಅಂತ ಇಟ್ಕೊಂಡು ಈಗ ಶಾಸಕರ ಮೇಲೆ ಆರೋಪ ಮಾಡ್ತಿರೋದು ಖಂಡನಾರ್ಹ ವಿಷಯ. ನಾನು ಈ ಹಿಂದೆ ಮಾಧ್ಯಮ ಸ್ನೇಹಿತರ ಮುಂದೆ ಮಾತಾಡಿದೆ. ನಾನು ದಾಖಲೆಗಳ ಸಮೇತ ಬನ್ನಿರಿ, ಈ ದೇಶ ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ಅದ್ರ ಮೇಲೆ ನಿಂತಿಲ್ಲ, ಲಿಖಿತ ಸಂವಿಧಾನದ ಮೇಲೆ ನಿಂತಿದೆ, ದಾಖಲೆಗಳ ಆಧಾರದ ಮೇಲೆ ನಿಂತಿದೆ, ಬನ್ನಿ ಮಾತಾಡುವ ಅಂತ ಯಾರೂ ಬಂದು ಕೂಡ ಇಲ್ಲ. ಪ್ರತಿದಿನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮೀಟ್ರ್ ಮತ್ತು ಕಿಲೋಮೀಟ್ರ್ ಜಾಸ್ತಿ ಮಾಡ್ಕೊಳ್ತಾರೆ. ಏನಕ್ಕಪ್ಪ ಅಂದರೆ ಗೂಗಲ್ ರೇಟಿಂಗ್ ಆದರೆ ದುಡ್ಡು ಬರುತ್ತೆ, ಎಲ್ರಿಗೂ ಗೊತ್ತಿರೋ ವಿಚಾರವಾಗಿ. ಹಾಗಾಗಿ ಸುಳ್ಳು ಆರೋಪಗಳನ್ನು ಜನಪ್ರಿಯ ಶಾಸಕರ ಮೇಲೆ ನೀವು ಹಾಕಬಾರ್ದು ಅಂತ ನಾವು ಒಕ್ಕರಳ ಒತ್ತಾಯ ಆಗಿರುತ್ತೆ. ಆಮೇಲೆ ನಿಮ್ಮ ನಟನೆಯನ್ನು ಖಂಡನೆ ಮಾಡ್ತಾಯಿದ್ದೀವಿ. ದಿವಸಗಳಿಂದ ಕೋಲಾರದಿಂದ ಒಬ್ಬ ಹುಡುಗ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಇಲ್ಲಿ ಒಂದು ಅಶಾಂತಿಯನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕೆಲವು ಆರೋಪಗಳನ್ನು ಸ್ಥಳೀಯ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅವರ ಮೇಲೆ ಭೂ ಕಬಳಿಕೆ ಆರೋಪಗಳನ್ನು ಹೊರಿಸ್ತಾ ಯಾವುದೇ ದಾಖಲೆ ಇಲ್ಲದಿರ ಕೇವಲ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅವರು ಇವತ್ತು ಆರೋಪ ಹೊರಿಸ್ತಾ ಇರುವಂಥದ್ದನ್ನು ಖಂಡಿಸಿ ಇವತ್ತು ಸ್ಥಳೀಯ ಗುಡಿಬಂಡೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ಅವರ ಅಭಿಮಾನಿಗಳು, ಶಾಸಕರ ಅಭಿಮಾನಿಗಳೆಲ್ಲ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ಸರ್ಕಲಿಂದ ಬಂದು ತಾಲೂಕು ಕಚೇರಿಯಲ್ಲಿ ಮುಂದೆ ಪ್ರತಿಭಟನೆ ಮಾಡಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿ. ಕಾರಣ ಈಗಾಗಲೇ ಗೊತ್ತಿದೆ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಈ ಕ್ಷೇತ್ರದಲ್ಲಿ ಎಷ್ಟು ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು ಮತ್ತು ದಲಿತ ಜನಾಂಗವನ್ನು, ಮುಗ್ಧವಾಗಿರುವಂಥ ದಲಿತ ಜನಾಂಗರನ್ನು ಆಸೆ ಆಮಿಷಗಳನ್ನು ತೋರಿಸಿ ದೊಡ್ಡ ಮಟ್ಟದ ಒಂದು ಅಶಾಂತಿಗೆ ಮೇಲ್ವರ್ಗಗಳ ಮೇಲೆ ಎತ್ತಿಕಟ್ಟುವಂಥ ಒಂದು ಷಡ್ಯಂತ್ರವನ್ನು ಕೋಲಾರದಿಂದ ಬಂದಿರುವಂಥ ಒಬ್ಬ ಹುಡುಗ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಂಡಿದ್ದಾನೆ ಅಂತೇಳಿ ಅವನ ಹೇಳಿಕೆಗಳ ಮುಖಾಂತರ ಬರ್ತಾ ಇದ್ದಾವೆ. ಮತ್ತು ಅವನೊಂದು ರಾಜಕೀಯ ದಾಳವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಅನುಮಾನ ಕೂಡ ಮೂಡಿಸ್ತಾ ಇದೆ. ಯಾಕೆಂದರೆ ಅವನು ಮಾತಾಡ್ತಾ ಇರುವಂಥ ಮಾತುಗಳು ಇವತ್ತು ಅವ್ರಿಗೆ ಮಂತ್ರಿಗಿರಿ ಕೊಡಬಾರ್ದು, ಶಾಸಕರಿಗೆ ಅವ್ರು ಮಾಡಿದ್ರೆ ಮಂತ್ರಿ ಕೊಟ್ಟರೆ CM ಮನೆ ಮುಂದೆ ಧರಣಿ ಮಾಡ್ತೀನಿ ಅಂತಾನೆ, ನಾನೇ ಕಂಟೆಸ್ಟ್ ಮಾಡ್ತೀನಿ ಇಲ್ಲಿ ಬಂದು ಅಂತಾನೆ. ಈ ಎಲ್ಲವನ್ನು ನೋಡ್ತಾ ಇದ್ದರೆ ಇದೊಂದು ರಾಜಕೀಯ ವಿರೋಧಿಗಳ ದಾಳವಾಗಿ ಅವನು ಇಲ್ಲಿಗೆ ಬಂದಿದ್ದಾನೆ ಅಂತೇಳಿ ಅವನಿಗೆ ದಲಿತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿದ್ದಾರೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ.
ಚಿಕ್ಕಬಳ್ಳಾಪುರದಾದ್ಯಂತ ಜಾತ್ರಾ ಸಂಭ್ರಮ. ರಾಜಬೀದಿಗಳಲ್ಲಿ ಗ್ರಾಮ ದೇವತೆಗಳಿಗೆ ವಿಶೇಷ ಪೂಜೆ, ತಂಬಿಟ್ಟಿನ ಆರತಿಯೊಂದಿಗೆ ಭಕ್ತಿಭಾವ ಮೆರೆದ ಮಹಿಳೆಯರು. ನಿಲ್ಲದ ಕಳ್ಳರ ಅಟ್ಟಹಾಸ, ಮತ್ತೆ ಸರಣಿ ಕಳ್ಳತನಕ್ಕೆ ಯತ್ನ, ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ಶಾಸಕ ಸುಬ್ಬಾರೆಡ್ಡಿಗೆ ತಪ್ಪಿದ ಸಚಿವ ಸ್ಥಾನ, ಭುಗಿಲೆದ್ದ ಆಕ್ರೋಶ, ಸಾಮೂಹಿಕ ರಾಜೀನಾಮೆ ಎಚ್ಚರಿಕೆ ಕೊಟ್ಟ ಬೆಂಬಲಿಗರು. ತಲೆಯನ್ನು ಜಜ್ಜಿ ಬರ್ಬರ ಕೊಲೆ ಪ್ರಕರಣ, ಕ್ಷಿಪ್ರಗತಿಯಲ್ಲಿ ಪೊಲೀಸರ ಕಾರ್ಯಾಚರಣೆ, ಆರೋಪಿಯನ್ನು ಜೈಲಿಗಟ್ಟಿದ ಪೊಲೀಸರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.